ಮಾಡು ಮಗನೇ, ಟೈಮ್ ಆಗುತ್ತೆ, ಹೋಗೋಣ. ಸೇ ಹಾಯ್, ಗುಡ್ ಮಾರ್ನಿಂಗ್. ಬಿಡು ಸಾಕು, ಹೋಗ್ಲಿ. ಇವತ್ತಿನ ಡೇ ಬಂದು ಸ್ಯಾಟರ್ಡೇ, ಶನಿವಾರ, ಮತ್ತೆ ಸ್ಪೆಷಲ್ ಡೇ ಚಿಂಟುಗೆ. ಯಾಕಂದರೆ ಅವರನ್ನು ಕಳಿಸ್ತಾ ಇದ್ದೀವಿ ಅವ್ರ ಊರಿಗೆ. ಅವ್ರ ಅಪ್ಪ ಮಾತ್ರ ಹೋಗ್ತಾ ಇದ್ದಾರೆ. ಸಾಕು ಬಿಡೋ, ಹೋಗ್ಲಿ. ಅಲ್ಲಿ ಕೊಟ್ಟರೆ ಕೆಳಗಡೆ ಗೋವಿಂದ ಬೈ ಅವರು ಗಿಡಕ್ಕೆ ಅಲ್ಲ ಫೋಟೋಗೆ ಹಾಕೊತಾರೆ. ಶ್ರೀಕೃಷ್ಣಂಗೆಲ್ಲ ಹಾಕಿಲ್ಲ, ಏನಿಲ್ಲ, ಎತ್ತಿಲ್ಲ. ಗಣೇಶಂಗೆ ಹಾಕಿಲ್ಲ, ಎಲ್ಲ ಹೂವು ಖಾಲಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಯಾಕಂದರೆ ಎಲ್ಲ ಊರಿಗೆ ಹೊರಟಿದ್ದೀವಿ. ಅದಕ್ಕೆ ನನ್ನ ಮಗ ಇರೋಬ್ಬರು ಎಲ್ಲ ಹೂವನ್ನು ಹಾಕ್ಬಿಟ್ಟು ಒಂದೇ ಸರಿ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಸಡನ್ನಾಗಿ ಊರಿಗೆ ಹೊರಡುವಂಥ ಪ್ಲ್ಯಾನ್ ಆಯಿತು. ಏಕೆಂತಂದರೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನ್ಯೂ ಇಯರ್ ಅಂತ ಹೇಳಿ ಅಥವಾ ಕ್ರಿಸ್ಮಸ್ ಅಂತ ಯಾವುದೇ ರಜಾ ಮಕ್ಕಳಿಗೆ ಇರಲಿಲ್ಲ. ಬಟ್ ಹೊಸ ವರ್ಷಕ್ಕೆ ಒಂದು ದಿನ ರಜಾ ಇತ್ತು, ವೈಕುಂಠ ಏಕಾದಶಿಗೆ ಒಂದು ದಿನ ರಜಾ ಇತ್ತು. ನಾವು ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಒಂದು ದಿನ ನಾವೇ ರಜಾ ಹಾಕ್ಸ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಶನಿವಾರ ನಾವು ಊರಿಗೆ ಹೊರಟಿದ್ದು. ಶನಿವಾರ ಹೋದರೆ ಶನಿವಾರ ಭಾನುವಾರ 2 ದಿನ ಮಕ್ಳಿಗೆ ರಜಾ ಇರುತ್ತೆ. ಸೋಮವಾರ ಒಂದು ದಿನ ರಜಾ ಹಾಕ್ಸಿದ್ರೆ ಮತ್ತೆ ನಮಗೆ ಮಂಗಳವಾರನೂ ಕೂಡ ರಜಾ ಸಿಗುತ್ತೆ. ಊರಿಗೆ ಹೋಗ್ಬಿಟ್ಟು ಒಂದು 4 ದಿನ ಇದ್ದು ಬಂದಂಗೆ ಆಗುತ್ತೆ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಡೋ ದಾರಿಯಲ್ಲಿ ಫಸ್ಟು ನಮಗೆ ನೋಡಿದ್ದೆ ಆಕ್ಸಿಡೆಂಟ್. ಆಲ್ಮೋಸ್ಟ್ ಆಲ್ ಇಯರ್ ಎಂಡಲ್ಲಿ ಸುಮಾರು ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ. ನಮ್ಮ ಕಣ್ಣು ಮುಂದೆನೂ ಹಾಗೆ ಕೆಂದು ಆಕ್ಸಿಡೆಂಟ್ ಆಗಿತ್ತು. ಅದನ್ನು ನೋಡ್ತಾ ಹಾಗೆ ಹೋಗಬೇಕಾದ್ರೆ ನಮಗೆ ಪ್ಲ್ಯಾನ್ ಆಗಿದ್ದೇನೆಂದರೆ ನಮ್ಮ ಪಾರ್ಥನ ಕರ್ಕೊಂಡು ಹೋಗೋಣ ಅಂತ. ಹಾಗಾಗಿ ಅವರಿಗೆ ಫೋನ್ ಮಾಡ್ತಾ ಇದ್ವಿ. ಏನು ಮಾಡ್ತಿದ್ದೀವಾ? ಟಿವಿ ನೋಡ್ತಾ ಇದೆಯಾ? ಮತ್ತೆ ಅಳ್ತಾ ಇದೆಯಾ ಅಂತಿದ್ದಾನೆ. ಮತ್ತೆ ಚಿಂಟು ಅಣ್ಣ ಸುಳ್ಳು ಹೇಳ್ತಿದ್ದಾನ? ಪಾರ್ಥ ಫೋನ್ ಕೊಡ್ತಿಲ್ಲ ಬಿಡು. ಹಂಗಾರೆ ಪಾರ್ಥ ಇನ್ನೊಂದ್ಸರಿ ಎಲ್ಲೋದ್ರೂ ನಾನು ಟ್ರಿಪ್ ಕರ್ಕೊಂಡು ಹೋಗಲ್ಲ, ನಿನ್ನ ಮಾತ್ರ ಕರ್ಕೊಂಡು ಹೋಗ್ತೀನಿ. ಬರ್ತೀಯವ ಇವಾಗ ಹೋಗೋಣ? ಮತ್ತ ಮಮ್ಮಿ ಬೇಕಂತ ಹತ್ರ ಏನ್ ಮಾಡ್ಲಿ ನಾನು? ಆಮೇಲೆ ಪಾಪ ಬೇಕು, ಮಮ್ಮಿ ಬೇಕು ಅಂತ ಆಮೇಲೆ ನಾನು ತುಂಬಾ ದೂರ ಹೋಗಿರ್ತೀನಿ. ಅಲ್ಲಿಂದ ಕರ್ಕೊಂಬರೋದು ಹೆಂಗೆ ನಿಮ್ಮ ಪಪ್ಪ ಮಮ್ಮಿನ? ಅಂತದ್ದು ಮಾತೇ ಆಡೋದಿಲ್ಲ. ತಿಂಡಿ ತಿಂದವಾ? ಸರಿ ಬಂಗಾರಿ, ಆಯ್ತು. ಊರಿಗೆ ಹೋಗಿ ಎಲ್ಲ ಬಂದ್ಮೇಲೆ ಬಾರವ ನಮ್ಮ ಮನೆಗೆ, ಆಯ್ತಾ? ಹಲೋ, ಸರಿ ಮಗಳು, ಆಯ್ತು. ಬಾಯ್ ಬಂಗಾರಿ. ಬಾಯ್ 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 ಪಾರ್ಥ. ಬಾಯ್ ಮಗನೆ, ಬಾಯ್ 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 ಪಾರ್ಥ. ಬ್ರೇಕ್ ಟೈಮ್. ನಮ್ಮ ಪಾರ್ಥ ಮಧ್ಯದಲ್ಲಿ ಅಡಿಷ್ನಲ್ ಆ್ಯಡ್ ಆಗಿಬಿಟ್ಟಿದ್ದಾರೆ. ಹೆಂಗೆ ಬಂದರು ಯಾರಿಗೂ ಗೊತ್ತಿಲ್ಲ. ಹೆಂಗೆ ಬಂದ್ರಿ ಸರ್? ಹಾಂ, ಎಲ್ಲಿಂದ ಹಾರ್ಕೊಂಬಂದ್ರಿ ನೀವು ನಮ್ಮ ಕಾರ್ಗೆ? ಹಾಂ, ಏನಂತ ಹಂಗೆ ಓಟ್ಸ್ ಬಾರ್ ಅಂತ ಹೇಳಿದ್ರು. ಏನು ಜಾಗ್ರಿ ಬರ್ಫಿ. ನಮ್ಮ ನಂದಿನಿದು ಹೊಸದು ಬಂದಿದೆ, ಹಂಗಾಗಿ ಟೇಸ್ಟ್ ನೋಡ್ತಾ ಇದೀವಿ. ಹೆಂಗಿದೆ? ಕಡಲೆಕಾಯಿ ಮಿಠಾಯಿ ಇದ್ದಂಗಿದೆ. ಚಿಕ್ಕಿ ಟೇಸ್ಟು. ನಾನು ಮನೇಲಿ ಮಾಡ್ತೀನಿ ಬಿಡು, ಓಟ್ಸಲ್ಲಿ ಕಡಲೆಕಾಯಿ ಬೀಜ ಇದು ಮಾಡು. ಫೈನಲಿ ಬಂದ್ವಿ ನಮ್ಮ ಮನೆಗೆ. ಹಾಂ ಹೌದು, ಮರ ಥರ ಆಗಿದೆ, ಪರವಾಗಿಲ್ಲ. ಅದು ಎಲ್ಲ ಕ್ಲೀನ್ ಮಾಡೋರು ಮುಂದೆ ವಿಶಾಲವಾಗಿದೆ, ಇವಾಗ ಓಡಾಡ್ಬೋದು. ಚೆನ್ನಾಗಿದೆ ಫ್ರೆಂಡ್ಸ್. ಹೌದು ಬಂದಿಲ್ವೇನೋ? ಆ ಕೋಳಿ ಮರಿ ಹಿಡಿಯೋಷ್ಟ್ರಲ್ಲಿ ಸುಸ್ತಾಗೋಗಿದೆ. ಇದೊಂದು ಪರವಾಗಿಲ್ಲ, ಇದೊಂದು ದೊಡ್ಡದಾಗವೆ ರೀ. ಫೈನಲಿ ಇದೊಂದು ಮರ ಆಗಿದೆ, ದೊಡ್ಡದಾಗಿದೆ ಇದು. ಇದು ರೋಡ್ ಸೈಡಲ್ಲಿ ನಾವು ತೊಗೊಂಬಂದಿದ್ವಿ ಬೀಜಗಳನ್ನ. ನಾವು ಹಾಂ, ಬೀಜ ಎಲ್ಲ ಬಿದ್ದಿದ್ದನ್ನು ಎತ್ಕೊಂಬಂದು ಒಂದು ಇದರಲ್ಲಿ ಹಾಕಿ ಇದಿಷ್ಟು ದೊಡ್ಡ ಗಿಡ ಆಗಿದೆ. ಗುಲ್ಮೋರ್ ಅಂತ ಏನೋ ಇದು. ಇದೊಂದು ಇಲ್ಲೊಂದಿದೆ, ಅಲ್ಲೊಂದಿದೆ, ಇನ್ನೊಂದು ಎಲ್ಲಿದೆ ಕಾಣಿಸ್ತಲ್ಲ ನನ್ನ ಕಣ್ಣಿಗೆ. ಇದೊಂದು ಅಲ್ಲೊಂದು ಆ ಕಡೆ ಬರ್ತಾವೆ ನೋಡಿದ್ವಲ್ಲ, ಅಲ್ಲೊಂದು. ಫೈನಲಿ ಇವಾಗ ಒಂಚೂರು ಆಟ ಆಡೋ ಮೈದಾನ ಥರ ಇದೆ, ಆರಾಮ್ಸಾಗಿ ಓಡಾಡ್ಬೋದು ಫ್ರೆಂಡ್ಸ್. ಯಾವುದು ಹಾವಿನ ಭಯ ಇಲ್ಲ.
ಇಲ್ಲ ಅಂದರೆ ನಾನು ಬರ್ತಾನೆ ಇಲ್ಲ. ಗರಿ ಗರಿ ಬನ್ನಿ ಈ ಕಡೆ ನೋಡ್ಕೊ. ದೊಡ್ಡದಿತ್ತು ಫುಲ್ಲು. ಸರಿ ನೋಡ್ಕೊಂಡು ಬನ್ನಿ. ರೋಸ್ ನೋಡ್ರಿ ಎಷ್ಟು ಚೆನ್ನಾಗಿಬಿಟ್ಟವೆ. ಫುಲ್ ರೋಸ್. ಏನಂತ ಆ ಕಡೆ ಎಲ್ಲ ಫುಲ್ ದೊಡ್ಡದಿತ್ತು, ಎಲ್ಲ ಕಟ್ ಮಾಡ್ಬಿಟ್ಟೆ. ಇದೆಲ್ಲ ಸಪೋಟ ಬಿಟ್ಟಿದೆ. ಸಪೋಟ ಬಿಟ್ಟ ಬಟ್ ತಿನ್ನಂಗಿರ್ಬೇಕಲ್ಲ ಅವ್ರು. ಇಷ್ಟೊಂದು ಬಿಟ್ಟಿದೆ ಸಪೋಟಗಳು. ಅಷ್ಟು ದಪ್ಪ ದಪ್ಪದ್ದು ಕೈಗೆ ಸಿಗಲ್ಲ ಅವ್ರಿಗೆ. ಹೌದು, ಇಲ್ಲಿದೆ. ಎಲ್ಲ ತೊಗೊಂಬಂದು ಇವಾಗ ಒಂದು ಕಡೆಯಿಂದ ಫುಲ್ ಇಲ್ಲಿ ಗುಡ್ಡೆ ಹಾಕಿದ್ದೀವಿ. ಯಾಕಂದರೆ ಅದೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಹಾಂ ಇದೇ ಕೆಲಸ. ಉಗ್ಸಿದ್ದಾಯ್ತು ಸುಮ್ಮನೆ, ನಿಮ್ಗೆ ನೋಡಿ ಹಾಲು ಉಗ್ಸಿದ್ದಾಯ್ತು. ಏನೋ ಒಂದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಗಮನ ಇಲ್ಲೇ ಇರಬೇಕು. ಅಲ್ಲಿ ಇಲ್ಲಿ ಹೋದರೆ ಹಾಗೆ ಆಗೋದು. ಇವ್ರನ್ನ ನೋಡ್ಕೊಂಡು ನಾನು ಈ ಕಡೆ ಆ ಕಡೆ ಅಂತ ಎಲ್ಲ ಉಕ್ಕೋಯ್ತು. ಮನೆಗೆ ಬರ್ತಾ ಇದ್ದಂಗೆ ಫಸ್ಟು ನಮ್ಮ ಕೆಲಸ ಶುರುವಾಗದೆ ಒಂದು ಕ್ಲೀನಿಂಗು. ಆಲ್ಮೋಸ್ಟ್ ನಾವು ಬರೋ ಮೊದಲೇ ನಮ್ಮ ಮನೆಯವರು ಇಲ್ಲಿರೋರಿಗೆ ಹೇಳಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿದ್ರು. ಬಟ್ ಆದರೂ ಬಂದಿದ್ದ ತಕ್ಷಣ ಒಂದ್ಸರಿ ಗುಡ್ಸಿಗೆ ಒರೆಸ್ಕೊಳ್ಳೋದು ಬೆಟರ್ ಅಂತ ಹೇಳಿ ಎಲ್ಲ ಗುಡ್ಸಿಗೆ ಒರೆಸ್ಬಿಟ್ಟು ಏನೇನೆಲ್ಲ ನಾವು ಬರಬೇಕಾದ್ರೆ ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ತೊಗೊಂಬಂದಿದ್ವಿ ಅದನ್ನೆಲ್ಲನೂ ಕೂಡ ಕಂಪ್ಲೀಟ್ ಜೋಡಿಸ್ತಾ ಇದ್ದೆ ನಾನು. ಯಾಕಂದರೆ ಇದೆಲ್ಲ ಸ್ವಲ್ಪ ಜೋಡಿಸಿ ಎತ್ತಿಟ್ಕೊಂಡ್ಬಿಟ್ರೆ ನನಗೆ ಅಡುಗೆ ಮಾಡೋಕ್ಕಾಗಲಿ ಅಥವಾ ಮತ್ತೇನಾದರೂ ಒಂದು ಮಕ್ಳಿಗೆ ತಿನ್ನೋದಕ್ಕೆ ಕೇಳಿದಾಗ ಕೊಡೋಕ್ಕಾಗಲಿ ಬೇಗ ಬೇಗ ಕೊಡ್ಬೋದು ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಅಂದರೆ ಕಂಪ್ಲೀಟ್ ನಾನೊಂದು ಮನೆಗೆ ಏನೆಲ್ಲ ಬೇಕೋ ಬರಬೇಕಾದ್ರೆ ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ಎಲ್ಲ ಕಂಪ್ಲೀಟ್ ತಂದುಬಿಡ್ತೀನಿ. ತರಕಾರಿಯಿಂದ ಹಿಡಿದು ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಕಂಪ್ಲೀಟ್ ಎಲ್ಲ ಫುಲ್ಲು ತೊಗೊಂಬಂದ್ಬಿಡ್ತೀನಿ. ಇಲ್ಲಂತೂ ಯಾವುದೇ ಅಂಗಡಿಗಳು ನಮಗೆ ಹತ್ತಿರ ಇರೋದಿಲ್ಲ. ನಮ್ಗೆ ಏನಾದರೂ ಒಂದು ಮರ್ತಿದ್ದೀವಿ ಬೇಕು ಅಂದರೂ ಸಿಗೋದಿಲ್ಲ. ಇರೋದ್ರಲ್ಲೇ ಎಲ್ಲನೂ ಮೇಂಟೈನ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಒಂದು 2-3 ಡೇಸ್ ಅಲ್ವಾ ಅಷ್ಟೇ ಸರಿ ಹೋಗುತ್ತೆ. ಇರೋಷ್ಟೇ ಸಾಕು ಅಂತ ಅಂದ್ಕೊಂಡೆ ನಾನು ಬಂದಿರ್ತೀನಿ. ಕೆಲವೊಂದು ದಿನ ಇಲ್ಲೇ ತೊಗೊಳ್ಳೋಣ ಅಂತಲೂ ಕೂಡ ಅಂದ್ಕೊಂಬಂದಿರ್ತೀನಿ. ಸಮ್ಟೈಮ್ಸ್ ಏನಾಗುತ್ತೆ, ನಾನು ಅಂದ್ಕೊಂಬಂದಿದ್ದು ಯಾವುದೂ ಕರೆಕ್ಟಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಆದಷ್ಟು ಬೆಂಗಳೂರಲ್ಲೇ ಎಲ್ಲ ಶಾಪಿಂಗ್ ಮುಗಿಸ್ಕೊಂಬಿಡ್ತೀನಿ ನಾನು. ಎಲ್ಲ ತೊಗೊಂಬಂದ್ವಿ, ಅದನ್ನೆಲ್ಲನೂ ಕೂಡ ಜೋಡಿಸಿರ್ತಾ ಇದ್ದೆ. ಮತ್ತು ಮಧ್ಯಾಹ್ನ ಊಟನೂ ಕೂಡ ಮಕ್ಳು ಯಾರೂ ಊಟ ಮಾಡಿರಲಿಲ್ಲ. ಇವಾಗ ಅವ್ರಿಗೆ ಊಟಕ್ಕೂ ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ಒಂದು ಕಡೆ ನಮ್ಮ ಮನೆಯವರು ಕೂಡ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ ನೀಟ್ ಮಾಡೋದ ಮಾಡ್ತಾಯಿದ್ರು. ಜೊತೆಗೆ ನನ್ನ ಮಕ್ಕಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಎಲ್ಲನೂ ಎತ್ತಿಡೋದಕ್ಕೆ ಮಾಡೋದಕ್ಕೆ. ಹೀಗೆ ಹಾಗೆ ಎಲ್ಲ ಕೆಲಸ 1 by 1 ಎಲ್ಲ ಮಾಡ್ಕೊತಾ ಇದ್ದೀವಿ. ಈಗಂತೂ ಮಕ್ಕಳು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಈ ಥರ 3-4 ದಿನ ಉಳಿಯೋದಕ್ಕೆ ಅಂತ ಹೇಳಿ ಬರೋ ಅಂಥದ್ದು. ಅವಾಗೆಲ್ಲ ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಈ ಥರ ಎಲ್ಲ ಜಾಸ್ತಿ ನಾನು ಬಂದು ಉಳಿತಾ ಇರಲಿಲ್ಲ. ಜಸ್ಟ್ 1 day ಮಾತ್ರ ಬರೋದು ಹೋಗೋದು ಅನ್ನೋ ಥರ ಇರ್ತಾಯಿತ್ತು. ವರ್ಷಕ್ಕೆ ಒಂದೇ ಸರಿ ಆಗಲೂ ಕೂಡ ಬರ್ತಾಯಿದ್ದಿದ್ದು ನಾನು. ಈಗ ಸ್ವಲ್ಪ ರಜಾ ಸಿಕ್ಕಿದಾಗ ಮಕ್ಳು ಇವಾಗ ಒಂದು ಸ್ವಲ್ಪ ದೊಡ್ಡವರಾಗಿದ್ದಾರೆ, ಕೆಲಸ ಮಾಡ್ಕೊಳ್ತಾರೆ. ಅವ್ರಿಗೂ ಕೂಡ ಏನು ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗೋದಿಲ್ಲ ಇಲ್ಲೆಲ್ಲ ಬಂದರೆ ಅನ್ನೋ ಒಂದು ಇವಾಗ ಧೈರ್ಯ ಸ್ವಲ್ಪ ಜಾಸ್ತಿ ಬಂದಿದೆ. ಮೊದಲೆಲ್ಲ ಸಖತ್ತು ಡಸ್ಟ್ ಅಲರ್ಜಿ ಆಗ್ತಾಯಿತ್ತು ಅವ್ರಿಗೆ. ಆಗ್ತಾ ಇರಲಿಲ್ಲ. ಚಿಕ್ಕ ಮಕ್ಕಳಿದ್ದಾಗ ಒಂದಿನ ಬಂದು ಇದ್ದು ಹೋಗೋಕ್ಕೂ ಕೂಡ ನನಗೆ ಕಷ್ಟ ಆಗ್ತಿತ್ತು. ಕರೆಂಟ್ ಇರ್ತಾ ಇರಲಿಲ್ಲ. ಈಗಲೂ ಕೂಡ ಅದೇ ಪ್ರಾಬ್ಲಮ್. ನಾವು ಬಂದ್ವಿ ಎಲ್ಲ ಜೋಡಿಸ್ತಾ ಇದ್ದೆ, ಅಷ್ಟರಲ್ಲಿ ಕರೆಂಟೇ ಹೋಗ್ಬಿಡ್ತು. ಮತ್ತು ಇಲ್ಲಿನ ನೀರು ಕೂಡ ನನ್ನ ಮಕ್ಕಳಿಗೆ ಅಡ್ಜಸ್ಟ್ ಆಗೋದಿಲ್ಲ. ಹಂಗಾಗಿ ಎಲ್ಲ ಕಂಪ್ಲೀಟ್ ಎತ್ಕೊಂಬಂದು ನಾನು ನೋಡ್ಕೋಬೇಕು. ಹಾಗಾಗಿ ಆವಾಗ ಜಾಸ್ತಿ ಬಂದಿರ್ತಾ ಇರಲಿಲ್ಲ. ಇವಾಗ ಬಂದರೆ ಸ್ವಲ್ಪ ದಿನ ಇರೋ ಅಂಥದ್ದು ಜಾಸ್ತಿ. ಊರಿಗೆ ಬಂದಿದ್ದ ತಕ್ಷಣ ಫಸ್ಟು ಕೆಲಸ ಶುರು ಮಾಡಿದ್ವಿ. ಕಸ ಎಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಬಿಟ್ಟು ಪಟ ಅಂತ ಮಾಡಿ ಮುಗಿಸಿದ್ವಿ. ಟೈಮು 5:10. ಇವಾಗ ಅಡುಗೆನೂ ಕೂಡ ಮಾಡ್ತಾಯಿದ್ದೀನಿ. ಅಡುಗೆ ಒಂದು ರಸಮ್ ಮಾಡ್ತಾಯಿದ್ದೀನಿ. ಅಲ್ಲಿಂದನೇ ವಾಂಗಿಬಾತ್ ಗೊಜ್ಜು, ಪುಳಿಯೋಗರೆ ಗೊಜ್ಜು ಎಲ್ಲನೂ ಮಾಡ್ಕೊಂಬಂದಿದ್ದೀನಿ. ಹಾಗೆ ಬರ್ತಾ ಇಲ್ಲಿ ರಾಮನಾಥ್ಪುರದೆಲ್ಲ ತೊಗೊಂಡಿದ್ದು ಹಾಲು ಮೊಸರು ಎಲ್ಲ. ರಾಮನಾಥ್ಪುರದಲ್ಲಿ ಹಾಲು ಮೊಸರು ಎಲ್ಲ ತೊಗೊಂಡು ಬಂದೆ. ತರಕಾರಿ ಎಲ್ಲ ಏನೂ ತೊಗೊಂಬಂದಿಲ್ಲ, ಎಲ್ಲ ಬೆಂಗಳೂರಿಂದನೇ ತಂದುಬಿಟ್ಟೆ ಫ್ರೆಂಡ್ಸ್. ಏನೂ ಇಲ್ಲಿ ತೊಗೊಳ್ಳಿಲ್ಲ. ಟೊಮೆಟೊ ಒಂದು ತೊಗೋಬೇಕಾಗಿತ್ತು, ಅದೊಂದು ಮಿಸ್ ಆಯಿತು. ಟೊಮೆಟೊ ಸಿಕ್ಕಿಲ್ಲ. ಇನ್ನೂ ಮನೇಲಿ ಒಂದು 4 ಟೊಮೆಟೊ ಇತ್ತು, ಅದನ್ನು ಹಾಕ್ಕೊಂಬಂದಿದ್ದೆ. ಅದನ್ನೇ ಹಾಕ್ಬಿಟ್ರೆ ಆಗ್ತದೆ. ಇವಾಗ ರಸಮ್ ಮಾಡ್ತಾಯಿದ್ದೀನಿ. ಅದೇ ಅಂದ್ಕೊಂಡೆ, ಟೊಮೆಟೊ ಇಲ್ಲಾಂದಿದ್ರೆ ಏನಪ್ಪ ಮಾಡಬೇಕಿತ್ತು, ಉಗಿಸ್ಕೋಬೇಕಾಗಿತ್ತು ಅಂತ. ಅಲ್ಲಿಂದ ನೋಡ್ಕೊಂಬಂದೆ, ಬರೀ ಆ್ಯಪಲ್ ಟೊಮೆಟೊ ಇತ್ತು ಅಂದ್ಬಿಟ್ಟು. ಮುಂದೆ ಹೋಗೋಣ, ನಾಟಿ ಟೊಮೆಟೊ ತೊಗೊಂಡ್ರಾಯ್ತು ಅಂತ. ಟೊಮೆಟೊ ಸಿಗಲೇ ಇಲ್ಲ. ಊರ ಹತ್ರ ಬರ್ತಾ ಇದ್ದಂಗೆ ಎಲ್ಲಿ ಹೋಗಿ ಬರೀ ಕಾಯಿ ಟೊಮೆಟೊ ಇದೆ, ಒಂದು ಹಣ್ಣು ಟೊಮೆಟೊ ಎಲ್ಲ ಸಾಂಬಾರಿಗೆ. ಅದು ಎಲ್ಲ ಏನಪ್ಪ ಈ ಕಡೆ ಇರೋರು ಯಾರೂ ತಿನ್ನೋದಿಲ್ವೋ ಬಳಸೋದಿಲ್ವೋ ಒಂದೂ ಗೊತ್ತಿಲ್ಲ ನನಗೆ. ಮನೆಯವ್ರ ಕೈ ಉಗಿಸ್ಕೊಂಡಿದ್ದಾಯಿತು. ಏನು ನಾಟಿ ಟೊಮೆಟೊನ ಬೇಕು ಅಂತ ಅಲ್ಲಿಂದ ಎಲ್ಲ ಟೊಮೆಟೊಗಳನ್ನ ಬಿಟ್ಬಿಟ್ಟು ಇಲ್ಲಿ ಬಂದರೆ ಕುಕ್ಕರು ಹೆಂಗೋ ಕುಗ್ತಾಯಿತ್ತು. ಒಂದೂ ಇಲ್ಲ ಇಲ್ಲಿ ಹಂಗೆ ಹಿಂಗೆ ಅಂತ ಗಿರ್ಚಾಡ್ಕೊಂಬಂದರು. ಅದಕ್ಕೆ ಹೇಳ್ತಾನೆ ನನ್ನ ಮಗಳಿಗೆ, ಒಂದು ಮೊಟ್ಟೆ ಕತೆ ಬದಲು ಈಗ 1 kg ಟೊಮೆಟೊ ಕತೆ ಅನ್ನಂಗೆ ಆಗುತ್ತೆ ಇವಾಗ ನಮ್ಮ ಕತೆ. ಉಗಿಸ್ಕೊಳ್ಳೋದೇ ಆಗುತ್ತೆ ಬರೀ ಅಂತ ಫೈನಲ್ಲು ಉಗಿಸ್ಕೊಂಡೇ ಬಿಟ್ಟೆ. ಆಯಿತು ಫ್ರೆಂಡ್ಸ್, ಇವಾಗ ಮಕ್ಕಳಿಗೆಲ್ಲರಿಗೂ ಸ್ವಲ್ಪ ಊಟ ಏನಾದರೂ ಮಾಡಿಕೊಡ್ತೀನಿ. ಅವರು ಅಲ್ಲಿಂದ ಏನೂ ಬೇಡ ಅಂದ್ಕೊಂಡು ಒಂದಷ್ಟು ಸ್ನ್ಯಾಕ್ಸ್ಗಳು ತಂದಿದ್ವಿ. ಕೇಕು, ಅದು ಆಮೇಲೆ ಸ್ವೀಟ್ಸು,
ಚಿಪ್ಸು ಅಂಥದ್ದೆಲ್ಲ ಫುಲ್ ತಿನ್ಕೊಂಡು ಚೆನ್ನಾಗಿ ನಿದ್ದೆ ಹೊಡ್ಕೊಂಡು ಬಂದರು. ಏನು ಬೇಕು ಅಂತ ಅನಿಲ್ಲ. ಇವಾಗ ಅದಕ್ಕೆ ಬಿಸಿ ಬಿಸಿಯಾಗಿ ಫಸ್ಟ್ ಊಟ ಕೊಡ್ತೀವಿ, ಆಮೇಲೆ ರಾತ್ರಿ ಇನ್ನೊಂದು ಟ್ರಿಪ್ ನೋಡೋಣ. ಕುಕ್ಕರ್ ನನ್ನ ಕೂಗ್ತಾ ಇದೆ, ಸುಷ್ಮಾ ಬಾ ಏನಾಗಿದೆ ನಾನು ನೋಡು ಅಂತ. ಎಲ್ಲನೂ ಕ್ಲೀನ್ ಮಾಡಿ ನಾನು ಅಡುಗೆ ಮಾಡೋಷ್ಟರಲ್ಲೇ ಸಂಜೆ ಆಯ್ತಾ ಬಂತು. ಬಟ್ ಮಕ್ಕಳೆಲ್ಲ ಏನು ಹೇಳಿದರು, ವಾಂಗಿಬಾತು ಮತ್ತು ಪುಳಿಯೋಗರೆ ಗೊಜ್ಜಲ ಇದೆಯಲ್ಲ ಅದನ್ನೇ ತಿಂತೀವಮ್ಮ ಅಂತ. ಬಟ್ ಆದರೂ ಇರಲಿ, ರಸಮ್ ಸ್ವಲ್ಪ ಮಾಡೋಣ ಅಂತ. ಯಾಕಂದರೆ ನಾನು ಬೆಂಗಳೂರಿಂದನೇ ರಸಮ್ ಪೌಡರು ಮತ್ತು ಧನಿಯಾ ಪೌಡ್ರು, ಖಾರ ಪುಡಿ, ಜೀರಿಗೆ, ಮೆಣಸು ಎಲ್ಲನೂ ಕಂಪ್ಲೀಟ್ ಒಂದು ಮನೆಗೆ ರೇಷನ್ ಏನು ಬೇಕು ಅನ್ನೋದನ್ನ ಎಲ್ಲ ತೊಗೊಂಬಂದಿರ್ತೀನಿ. ರಸಮ್ ಪೌಡ್ರೂ ಕೂಡ ತಂದಿದ್ದೆ, ಮನೇಲೂ ಹೇಗೋ ಸ್ವಲ್ಪ ಇದ್ದಿದ್ದು ಟೊಮೆಟೊನೂ ಕೂಡ ಎತ್ಕೊಂಬಂದಿದ್ದೆ. ಹಾಗಾಗಿ ಇರೋ ಟೊಮೆಟೊನೇ ಹಾಕಿಬಿಟ್ಟು ಹೆಸರುಬೇಳೆ ಟೊಮೆಟೊ ಎಲ್ಲ ಚೆನ್ನಾಗಿ ಹಾಗೆ ಮಸ್ತ್ಬಿಟ್ಟು ಒಗ್ಗರಣೆ ಹಾಕಿದ್ರಾಯ್ತು ಅಂದ್ಬಿಟ್ಟು ರಸಮ್ಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಜೊತೆಗೆ ಮೊಸರು ಎಲ್ಲನೂ ತಂದಿದ್ದೆ. ಮಕ್ಳಿಗೆ ಏನು ಬೇಕೋ ಅನಿಸುತ್ತೋ ಅವರು ಏನು ತಿಂತೀನಿ ಅಂತಾರೋ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ. ಮತ್ತು ನಂಗೆ ರಾತ್ರಿ ಇವತ್ತು ಅಡುಗೆ ಮಾಡೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ನಂಗೆ ಒಂದು ಸರಿ ಅಡುಗೆ ಮೇಲೆ ನಿಂತರೆ ರಾತ್ರಿಗೂ ಅಥವಾ ಈಗಲೂ ಯಾವಾಗಾದರೂ ಅವ್ರಿಗೆ ಊಟ ಮಾಡಲಿ, ಅವ್ರು ಈಗ ತಿಂತೀನಿ ಅಂದರೂ ತಿನ್ಬೋದು, ಅಥವಾ ರಾತ್ರಿ ಊಟ ಮಾಡ್ತೀನಿ ಅಂದರೂ ಮಾಡ್ಕೊಳ್ಳಿ. ಮತ್ತು ಆವಾಗ ಇನ್ನೊಂದು ಸರಿ ಸಾಂಬಾರು ಮಾಡೋಕ್ಕೆ ಬರೋದು, ಅಡುಗೆ ಮನೆಯಲ್ಲಿ ಕರೆಂಟ್ ಏನಾದರೂ ಹೋಗಿಬಿಡೋದು, ಆ ಥರ ಏನಾದರೂ ಪ್ರಾಬ್ಲಮ್ ಆದರೆ ಯಾಕೆ ಬೇಡ, ಕರೆಂಟ್ ಇದ್ದಾಗಲೇ ಎಲ್ಲ ಅಡುಗೆ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು. ಅಂತ ಬಿಟ್ಟು ಬಂದೆ, ಅವಳಲ್ಲೇ ಬಿಟ್ಟು ಬಂದೆ. ನಾನೊಂದು ಕಡೆ ಅಡುಗೆ ಎಲ್ಲನೂ ಕೂಡ ಮಾಡಿದ್ದಾಯಿತು. ಆ ನಂತರ ನಮ್ಮ ಮನೆಯವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಡಿಕೆ ಪಟ್ಟೆ ಏನು ಬರುತ್ತೆ ಅದನ್ನೆಲ್ಲ ತೊಗೊಂಬಂದಿದ್ರು. ಅಂದರೆ ನಮ್ಮದೇ ಅಡಿಕೆ ಮರಗಳೆಲ್ಲ ಇದೆ, ಸುತ್ತಮುತ್ತ ಅಡಿಕೆ ಮರ ಎಲ್ಲ ಇದೆ. ಅದರಲ್ಲೇ ಆ ಒಂದು ಎಲೆಯನ್ನು ಅಂದರೆ ತಟ್ಟೆ ಮಾಡೋದಕ್ಕೆ ಎಲೆ ಎಕ್ಸ್ಟ್ರಾ ತೊಗೊಳ್ತಾರೆ, ಅದೆಲ್ಲ ಮರದಲ್ಲಿ ಅಲ್ಲೇ ಅಂಟ್ಕೊಂಡಿರುತ್ತೆ. ಅದನ್ನೆಲ್ಲ ಕಿತ್ಕೊಂಡ್ಬಂದರು. ಯಾಕೆ ಅಂತಂದರೆ ಪಾತ್ರೆ ತೊಳೆಯೋದು ಕಡಿಮೆ ಆಗುತ್ತೆ, ಇಲ್ಲಾಂದರೆ ಎಲ್ಲ ಕಂಪ್ಲೀಟ್ ತಟ್ಟೆ ತೊಳ್ಕೊಂಡು ಇರಬೇಕು. ಅದ್ರ ಬದಲು ಊಟ ಮಾಡಿಬಿಟ್ಟು ಆ ಎಲೆನ ನಾವು ತೋಟಕ್ಕೆ ಹಾಕ್ಕೊಂಡ್ರೆ ಅದು ಗೊಬ್ಬರ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಮಕ್ಳು ಕರ್ಕೊಂಡೋಗಿ ಆ ಎಲೆನೆಲ್ಲ ಕಿತ್ಕೊಂಡ್ಬಂದಿದ್ರು. ಅದರಲ್ಲೇ ರಾತ್ರಿನೂ ಊಟ, ಬೆಳಗ್ಗೆ ಊಟ, ಆಲ್ಮೋಸ್ಟ್ ನಾವು ಊರಲ್ಲಿ ಎಷ್ಟು ದಿನ ಇದ್ವಿ ಅಷ್ಟು ದಿನವೂ ಕೂಡ ಎಷ್ಟು ಎಲೆಗಳು ನಮಗೆ ಸಿಕ್ತು, ಅಡಿಕೆ ಪಟ್ಟೆಗಳು ಎಷ್ಟು ಸಿಕ್ತು, ಅಡಿಕೆ ಪಟ್ಟೆ, ಬಾಳೆ ಎಲೆ, ಇದರಲ್ಲೇ ನಾವು ಜಾಸ್ತಿ ಊಟ ಮಾಡುವಂಥದ್ದು. ಒಂದು ಪಾತ್ರೆ ತೊಳೆಯೋದಕ್ಕೆ ಈಸಿ ಆಗುತ್ತೆ ಅಂತ, ಇನ್ನೊಂದು ಈ ಥರ ಎಲ್ಲ ನಾವು ಹಳ್ಳಿಗೆ ಬಂದಾಗ ಈ ವಾತಾವರಣದಲ್ಲೇ ನಾವು ಊಟ ಮಾಡಿಕೊಂಡು ಈ ಥರ ಇದ್ರೇ ಅದರದ್ದೇ ಆದಂಥ ಒಂದು ಮಜಾ, ಖುಷಿ ಬೇರೆ ಥರನೇ ಸಿಗುತ್ತೆ ಅಂತ ಹೇಳ್ಬೋದು. ಬೆಂಗಳೂರಲ್ಲಂತೂ ಮನೇಲಿ ಏನಾದರೂ ಒಂದು ಇಲ್ಲ ಅಂದರೆ ಸಾಕು, ಫಸ್ಟು ನಮಗೆ ಮೊಬೈಲ್ ತೊಗೊಂಬಿಡ್ತೀವಿ ಏನು ಬೇಕೋ ಬೇಡ ಆರ್ಡ್ರ್ ಮಾಡೋದಕ್ಕೆ. ಬಟ್ ಈ ಥರ ಊರಿಗೆ ಬಂದಾಗಲೇ ಗೊತ್ತಾಗೋದು ನಮಗೆ ಏನು ಬೇಕು ಬೇಡ ಅಂದಾಗ ನಮಗೇನೂ ಸಿಗೋದಿಲ್ಲ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ. ಅದಕ್ಕೆ ನಮ್ಮ ಮಕ್ಕಳು ಎಲ್ಲರೂ ಕೂಡ ಹೊಂದ್ಕೊಳ್ತಾ ಇದ್ದಾರಲ್ಲ, ಅದು ನನಗೆ ಭಾಳ ಖುಷಿಯಾಗುತ್ತೆ. ಇಲ್ಲಿಗೆ ಬಂದಾಗ ಅವರು ಯಾವ ರೀತಿಯಾಗಿ ನನ್ನ ಜೊತೆ ಕೆಲಸ ಮಾಡೋದಾಗ್ಬೋದು ಅಥವಾ ನಮ್ಮ ಜೊತೆ ಇರೋದಾಗ್ಬೋದು, ಎಲ್ಲದಕ್ಕೂ ಒಂದು ಹೊಂದಾಣಿಕೆಯಲ್ಲಿ ನಾವು ಹೋಗ್ತೀವಲ್ಲ, ಅದು ನಿಜ ನನಗೆ ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ಮಕ್ಕಳೆಲ್ಲರೂ ಕೂಡ ಎಲ್ಲ ಸಿಚುವೇಶನ್ಗೂ ವಾತಾವರಣಕ್ಕೂ ಹೊಂದ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದೇ ಒಂದು ಖುಷಿ. ಫೈನಲಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನಮ್ಮ ಮನೆಯವ್ರು ಫಸ್ಟೇ ಊಟ ಮಾಡಿಬಿಟ್ಟು ಅವ್ರು ಆಚೆ ಹೋಗ್ಬಿಟ್ಟಿದ್ರು. ಆನಂತರ ನಾವು ಮಕ್ಕಳೆಲ್ಲ ನಿಧಾನಕ್ಕೆ ಊಟ ಮಾಡಿದ್ವಿ. ಇದು ನನ್ನ ಮಗ ಕ್ಯಾಪ್ಚರ್ ಮಾಡಿರೋದು, ಎಷ್ಟು ಚೆನ್ನಾಗಿ ಸೂರ್ಯ ಮುಳುಗುವಂಥದ್ದು ಆ ಮರಗಳ ಮಧ್ಯದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಟ್ರೈಪಾಡ್ ಅಲ್ಲ, ಸೆಲ್ಫಿ ಸ್ಟಿಕ್ ಸೆಲ್ಫಿ ಸ್ಟಿಕ್ ಇದ್ದರೂ ಕೂಡ ನನ್ನ ಮಗಳು ಸೆಲ್ಫಿ ಸ್ಟಿಕ್ ಇಟ್ಕೊಳ್ದೇನೆ ಕೈ ಹಿಡ್ಕೊಂಡು ಬಂದೆ. ಇವಾಗ ಒಂದು ಸುತ್ತು ತೋಟ ಸುತ್ತು, ನಮ್ಮ ತೋಟ ಅಲ್ಲ, ಆ ಕಡೆ ತೋಟ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಫಿಶ್ ನೋಡೋಕ್ಕೆ ಫ್ರೆಂಡ್ಸ್ ಬಂದ್ವಿ. 5 ಗಂಟೆಗೆ ಊಟ ಮಾಡಿದ್ವಿ. ಎಲ್ಲ ತೊಳೆದು ಎಲ್ಲ ಸ್ವಲ್ಪ ಎತ್ತಿಟ್ಬಿಟ್ಟು ಇವಾಗ ಹಾಗೆ ಸುಮ್ಮನೆ ಒಂದು ನೋಟ ಓಡಾಡ್ಕೊಂಬರೋದು. ಏಕೆಂದರೆ ರಾತ್ರಿಗೆ ಅಡುಗೆ ಎಲ್ಲ ಏನೂ ಮಾಡೋಕ್ಕೆ ಜಸ್ಟ್ ರೈಸ್ ಮಾಡಿದ್ರೆ ಮುಗೀತು. ಈಗ ಒಂದು ಸ್ವಲ್ಪ ತೋಟ ಎಲ್ಲ ನೋಡಿಕೊಂಡು ಬಂದು ಕಾಫಿ ಏನಾದರೂ ಮಾಡಿ ಕೊಡೋದು. ಅಪ್ಪ ಮಕ್ಕಳು ಎಲ್ಲ ಅಲ್ಲಿ ಹೋಗ್ತಿದ್ದಾರೆ. ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ. ವಾವ್, ನಮ್ಮ ತೋಟದಲ್ಲಿ ಭತ್ತ ಇದೆ. ಈ ಸರಿ ನಾನು ನೋಡೇ ಇಲ್ಲ, ಭತ್ತ ಹಾಕಿದ್ದಾರೆ, ನೋಡೇ ಇಲ್ಲ ಫ್ರೆಂಡ್ಸ್. ನೋಡಿ ನಮ್ಮ ತೋಟ ನೋಡೋದು ಬಿಟ್ಟು ನಾನು ಬೇರೆ ನೋಡೋಕೆ ಹೋಗ್ತಾ ಇದ್ದೀನಿ. ಏನಿದು ಏನೋ ಪಕ್ಷಿ, ಅಳಿಲು. ನನ್ನ ಮಗಳು ಅಳಿಲ್ಗೂ ಎದುರ್ಕೊಳುತ್ತೆ ನೋಡಿ. ನಾನು ಎದುರ್ಕೋತಿಲ್ಲ, ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೆ. ಹೌದಂತೆ, ಅದಕ್ಕೆ ಹಿಡ್ಕೊಂಡು ಎಳ್ದಾಡ್ತಾ ಇತ್ತು ನನ್ನ ಮಗಳು. ಇಲ್ಲೆಲ್ಲ ಲಾಸ್ಟ್ ಟೈಮ್ ನಾವು ಬಂದ ಕಡಲೆಕಾಯಿ ಇತ್ತು, ಅಡಿಕೆ ಹಾಕ್ಬಿಟ್ಟಾರಲ್ಲ. ಈಗ ಅಡಿಕೆ ಇದಲ್ಲವ,
ಮಗಳು ಅಮ್ಮ ನನ್ನ ಪಾಡಿಗೆ ನಾನು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಹಳ್ಳಿಗಳಲ್ಲಿ ನೋಡಲ್ಲ ಅದು ಹೋಗ್ತಾ ಇರ್ತದೆ. ಹಳ್ಳಿಗೆಲ್ಲ ಎದ್ರುಕೊಂಡಿದ್ದೀರಿ ಸತ್ತೆ ಪತ್ತೆ ಎಲ್ಲ ಪ್ಯಾಂಟ್ ಎಲ್ಲ ಹೋಯ್ತು. ಇದೆಲ್ಲ ಫುಲ್ ಅಡಿಕೆ. ಬಟ್ ನಮ್ದಲ್ಲ ಫ್ರೆಂಡ್ಸ್, ಇದು ನಮ್ಮ ಪಕ್ಕದ ತೋಟದ್ದು. ನಮ್ಮದು ಒಂಟಿ ಮನೆ. ನನಗಂತೂ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ಈ ಕಡೆ ಎಲ್ಲ ಹಿಂಗೆ ಬಂದು ಇದ್ದು 15 ವರ್ಷದಿಂದ ಇತ್ತೀಚೆಗೆ ನನಗೆ ಅನ್ಸುತ್ತೆ ಈ ಥರ ಒಂಟಿಯಾಗಿ ಒಂದು ಮನೇಲಿ ಇರೋದೇ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ಒಂದು ತೋಟಗಳ ಮಧ್ಯದಲ್ಲಿ ಹಚ್ಚ ಹಸಿರುಗಳ ಮಧ್ಯದಲ್ಲಿ ಈ ಪಕ್ಷಿಗಳು ಇವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋದು ನಿಜ ತುಂಬ ಪುಣ್ಯ ಮಾಡಿರಬೇಕು ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಹಾಗಾಗಿ ಫ್ಯೂಚರ್ಗಂತೂ ನನಗಂತೂ ಅನಿಸಿದೆ ಮಕ್ಳಿಗೆ ಒಂದು ಮದುವೆ ಮಾಡೋವರೆಗೂ ಮಾತ್ರ ಬೆಂಗಳೂರಲ್ಲಿ ಇರಬೇಕು. ಅವ್ರದ್ದೆಲ್ಲ ಜವಾಬ್ದಾರಿ ಮುಗಿದ ತಕ್ಷಣ ನಾವು ಹಳ್ಳಿಲಿ ಸೇರ್ಕೋಬೇಕು. ಅಂದರೆ ರೈತರಾಗಿ ಹಳ್ಳಿಲಿ ಕೆಲಸ ಮಾಡಿಕೊಂಡು ನಾನಲ್ಲ ನೀವೆಲ್ಲ ದುಡಿತಾ ಇರ್ತೀರಾ, ಬೆಂಗಳೂರಲ್ಲಿ ಇರ್ತೀರಾ, ದುಡಿತಾ ಇರ್ತೀರಾ, ನಿಮ್ಮ ಲೈಫೆಲ್ಲ ಸೆಟ್ಲ್ ಆಗಿರುತ್ತೆ. ನೀವು ಅಲ್ಲಿಂದ ದುಡ್ಡು ಕಳಿಸ್ತೀರ, ನಾವಿಲ್ಲ ಆರಾಮ್ಸಾಗಿ ನಿಮ್ಮಪ್ಪ ನಾವು ಕೆಲಸವ್ರನ್ನ ಇಟ್ಕೊಂಡು ತೋಟ ಮಾಡಿಸ್ಕೊಂಡು ಒಂದು ಒಳ್ಳೆ ಮನೆ ಕಟ್ಟಿಸಿ ಇರೋದು. ಎಲ್ಲ ಕಟಾವು ಮಾಡಿದಾರೆ ಈಗ. ಆಯ್ತಮ್ಮ, ನೋಡೋಣಮ್ಮ. ಅದೇ ನೋಡೋಣ. ಫ್ಯೂಚರ್ ಪ್ಲಾನಿಂಗ್ ಹಂಗೆ ಮಾಡ್ಕೊಂಡಿರ್ಬೇಕು ನಿಜ. ನಾನು ಹೆಂಗಿದೆ ಎಲ್ಲ ಇವಾಗ ಭತ್ತ ಫುಲ್ಲು ಬಡ್ದು ಇಟ್ಟಿರೋದು ಕಂಪ್ಲೀಟ್ ಭತ್ತ. ಬಟ್ ಬರ್ದವ್ರ ಇಲ್ವಾ ಗೊತ್ತಿಲ್ಲ. ಬಡ್ದೆ ತಾನೇ ಕಟ್ಟೋದು ಹಂಗೆ. ಯಾರಿಗೆ ಗೊತ್ತು ನಂಗೆ ಅದ್ರ ಬಗ್ಗೆ. ಹೋಯ್ 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 ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್ ಜಾಸ್ತಿ. ಇವಾಗ ಫಿಶ್ ನೋಡಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಫಿಶ್ ಮೀನಿನ ಹೊಂಡ ಇದೆ, ಲಾಸ್ಟ್ ಟೈಮ್ ನೋಡಕ್ಕೆ ಹೋಗ್ತೀವಿ. ಅದೇ ಮೀನಿನ ಹೊಂಡ ನೋಡಕ್ಕೆ ಹೋಗ್ತೀವಿ. ಬರೀ ಆಗ್ತದೆ ಇವಕ್ಕೆ ಕರ್ರ ಕಾಣಿಸ್ತಾವಲ್ಲ ಮೀನುಗಳು. ಹೌದು, ಅಲ್ಲಿ ಇಟ್ಕೊಂಡಿರಲ್ಲ ಆ ಮೀನುಗಳೇನ ಇವು ಅಂತ ಕಪ್ಪುಗೆ ಎಲ್ಲ ಫುಲ್ಲು ಶೇಕ್ ಆಗ್ತಾ ಇದೆ. ಈ ಸೈಡ್ ನೀವು ನೋಡಿ ಅಲ್ಲಿ ಹದ್ದು ಅಲ್ಲಿಂದ ಓಡಾಡ್ತೈತೆ, ಅಲ್ಲಿ ಬಂದು ಮತ್ತೆ ಮೇಲೆ ಮೊದಲು ನೆಟ್ ಹಾಕಿದ್ರಲ್ವ ಇದ್ರ ಮೇಲೆ. ನೆಟ್ ಹಿಡಿದವ್ರೆ ನೆಟ್ ಇತ್ತು ನೆಟ್ಟು ಯಾವುದೋ ಒಂದು ಪಕ್ಷಿ ಎಲ್ಲ ತಗ್ಲಾಕೊಂಡಿತ್ತು. ಆ ಕಡೆ ನೋಡಮ್ಮ, ಆ ಕಡೆ ನೀರ್ ಹಾಕ್ತಾರೆ, ನೀರ್ ಹಾಕ್ತಾರೆ ಸತ್ಯ ಬೆಳ್ಕೊಂಡ್ಬಿಡ್ತಾರೆ. ತಗೊಳ್ಳೋ ವಿಡಿಯೋ ಮಾಡ್ಕೊ. ಟೊಮೆಟೊ ಅಂತ ಹೇಳ್ತಾರಲ್ಲ, ಹುಳಿ ಹುಳಿ ಇರುತ್ತೆ ಇದು ಜಾಸ್ತಿ. 300 ರೂಪಾಯಿ ಕೆಜಿ ಅಂತ ಬೆಂಗಳೂರಲ್ಲವ. ಇಲ್ಲ ಇದಲ್ಲ, ಅದು ಬೇರೆ ಹಿಂಗೆ ಇರ್ತದೆ. ಇದು ಅಷ್ಟೇನಿಲ್ಲ ಇದು ಚಿಂಟು. ಇದು ಒಳ್ಳೆ ಟೊಮೆಟೊ ಅಲ್ಲೆಲ್ಲ ಬಿಟ್ಬಿಟ್ಟಿತ್ತು. ಚೆನ್ನಾಗ ಇರ್ತಾ ಇದೆ ಟೇಸ್ಟಿ ಹುಳಿ ನಾಟಿ ಹುಳಿ. ನಾಳೆ ಮೀನ್ ಸಾರಿಗೆ ಇವೆ ಹಾಕೋಬಹುದು. ಮಾಡ್ಬೇಡಿ ಹಂಗೆ ಹಾಕಿ ಎಷ್ಟು ಬಿಡಿಸ್ರು ತಗೊಳ್ರಿ, ಇಟ್ಕೊಂಡು ಕಾಯಿ ಇದೆ ಬೇಕಾ? ಹಣ್ಣಾಗೋ ಅಂತ ಕಾಯಿಗಳು ತಗೋ. ಇವೆಲ್ಲ ಆಗುತ್ತೆ ತಾನೆ? ಆಗುತ್ತೆ. ಹೆಂಗಿದೆ ಅಲ್ಲಿಂದ ಅದನ್ನ ಕೊಟ್ಟಿದ್ ನಾನು. ಇದು ಟೊಮೆಟೊ, ನೀನ್ ಟೊಮೆಟೊ ಅಲ್ಲ ಕೊಟ್ಟಿದ್ ಕಣೋ, ಅದು ಬೇರೆ ಇದು ತಾನೇ, ಟೊಮೆಟೊ ತಾನೇ ಇದು. ಅವ್ನ್ ಕೊಟ್ಟಿದ್ ಬೇರೆ ತಾನೇ. ಅಪ್ಪ ಸೇಮ್ ಲೀಫ್ ಇತ್ತು ಅದಕ್ಕೆ. ಅದಕ್ಕೆ ಹೇಳೋದು, ಸೇಮ್ ಲೀಫ್ ಅದು. ಯಾವ್ದೋ ವಿಡಿಯೋದಲ್ಲಿ ನೋಡಿದ್ದೆ ಇದನ್ನ. ಟೊಮೆಟೊ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಫಸ್ಟ್ ಟೈಮ್ ಟೊಮೆಟೊ ಸಿಕ್ತು. ಅಂದರೆ ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಈ ಥರ ಬಂದು ಬೇಲಿಲೆಲ್ಲ ಟೊಮೆಟೊ ತೊಗೊಂಡಿದ್ದೇ ಇಲ್ಲ. ಅಂದರೆ ನನ್ನ ಕಣ್ಣಿಗೆ ಕಾಣಿಸೂ ಇಲ್ಲ ಬಿಡಿ. ಅಂದರೆ ಇಷ್ಟು ದಿನ ಟೊಮೆಟೊ ನಮ್ಮ ಮನೇಲಿ ಇರ್ತಾಯಿತ್ತಲ್ಲ, ಅದಕ್ಕಿಲೋ ಕಾಣಿಸಿಲ್ಲ ಅನಿಸುತ್ತೆ. ಇವತ್ತು ಇಲ್ಲದೆ ಇರೋದಕ್ಕೋ ಏನೋ ನಾನು ಅಂದರೆ ಏನದು ಮೀನಿನ ಹೊಂಡ ಇತ್ತು, ಆ ಹೊಂಡ ನೋಡೋದಕ್ಕೆ ಬಂದ್ವಿಯಲ್ಲ, ಅಲ್ಲಿ ಬಂದಾಗ ನೋಡಿದ್ರೆ ಈ ಕಡೆ ತಿರುಗಿದ್ರೆ ಸಣ್ಣ ಸಣ್ಣದಾಗಿ ಏನೋ ಒಂಥರ ರೆಡ್ಗೆ ಒಳ್ಳೆ ಚರಿ ಥರ ಕಾಣಿಸ್ತಾ ಇತ್ತು. ನಾನು ಹಾಗೆ ಅಂದೆ ಏನಿದು ಟೊಮೆಟೊನ ಅಂತ. ಅಲ್ಲಿ ಮೀನಿನ ಹೊಂಡ ಸಾಕಿರೋರು ಅವರು ಕೂಡ ಬಂದಿದ್ದರು. ಅವರು ನಮ್ಮ ಮನೆಯವರೆಲ್ಲ ಅವರು ಇದು ಟೊಮೆಟೊನೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಫೈನಲಿ ಒಂದು 1/4 kg ಹೆಚ್ಚೇ ಕಿತ್ತಿದ್ವಿ ಅನಿಸುತ್ತೆ, ಅಷ್ಟು ಟೊಮೆಟೊ ಬಿಟ್ಟಿತ್ತು. ಇಲ್ಲ ಟೊಮೆಟೊ ಬೇಲಿ ಸಮೇಲೆ ಇಲ್ಲೆಲ್ಲ ಇದು ಸೀಬೆಕಾಯಿ. ಟೊಮೆಟೊ ನಾಳೆ ನಮಗಿದೆ ಫಿಶ್ ನಾಳೆ. ನೋಡಿದೆ ಅಣ್ಣ, ಎಲ್ಲಣ್ಣ ನಡಿಯೋ ಅವೆಲ್ಲ. ಅದಕ್ಕೆ ಹೇಳೋದು, ನೋಡೋಕೆ ಒಂದೇ ಥರ ಕಾಣಿಸ್ತಾವ ಅಂತ ಅಂದ್ಬಿಟ್ಟು ಅವೇನು ತಿನ್ಗಿನ್ಬಿಟ್ಟಿರ ಎತ್ಕೊಂಡು ಆಮೇಲೆ. ನಾನು ಇದು ಹುಳಿ ಇರುತ್ತೆ ಅಂದ್ಕೊಂಡು, ಎಷ್ಟೊಂದು ಸ್ವೀಟ್ ಇದೆ ಇದು. ಒಂದೇ ಬಳ್ಳಿಲಿ ನಮಗೆ ಸಿಕ್ಕಿರೋವಂಥ ಟೊಮೆಟೊ ಫ್ರೆಂಡ್ಸ್. ಸ್ವೀಟ್ ಆಗಿದೆ ಮಾತ್ರ ಟೊಮೆಟೊ. ಸ್ವೀಟ್ ಟೊಮೆಟೊ. ನಾನು ಹುಳಿ ಇರುತ್ತೆ ಅಂದ್ಕೊಂಡೆ, ಬಟ್ ಸ್ವೀಟ್ ಇದೆ. ಆಯಿತು. ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ. ಬೇಡ ನೋಡಿ, ಏನಾದರೂ ಇರ್ತವೆ. ಅದು CCTV ತಲೆ ಮೇಲೆ ಎತ್ತಿದ್ರೆ ಅದು ಎತ್ತುತ್ತೆ. ಹೌದಾ? ಎತ್ತದಾ? ನೋಡ್ದೆ ನಿನ್ನ ತಲೆ ಮೇಲೆ ಎತ್ತಿದ ತಕ್ಷಣ ಎತ್ತುತ್ತಾ? ಬಗ್ಸಿದ ತಕ್ಷಣ ಬಗ್ತಾ? ನಿನ್ನ ತಲೆ ಬಗ್ದಾಗ ಅದು ಹೆಂಗೆ ಬಗ್ತು ಅಂತ ನಿಂಗೆ ಗೊತ್ತಾಗುತ್ತೆ.
ಅದೇಂಗೆ ಗೊತ್ತಾಗುತ್ತೆ? ಸುಂದರ ನಡೀರಿ, ಇಬ್ರು ಸುಂದರರು. ನಾವು ಸೆಟ್ ಆಗ್ತಾ ಇದೀವಿ ಈಗ. ಇದು ಬ್ಲೂ. ನೀನು ಮಾಡೋಕ್ಕೆ ಕೆಲಸ ಇಲ್ಲ ಇವಾಗ ಇಲ್ಲಿ. ಟಿವಿ ನೋಡಕ್ಕೆ ಟಿವಿ ಇಲ್ಲ, ಆಚೆ ಸುತ್ತಕ್ಕೆ ಧೈರ್ಯ ಇಲ್ಲ ನಮ್ಮ ಪಾರ್ಥಂಗೆ ಚಿಂಟುಗೆಲ್ಲ. ಹಂಗೆ ಮನೆ ಒಳಗಡೆ ಕೂತ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ? ಅದು ಹಾಡು ಮಾಡ್ಕೊಳ್ಳೋದು. ಹಾಕೋ, ನೀವು ತಗೊಂಬಿಡಿ, ನೀವು ತಗೊಂಡು ಆದ್ಮೇಲೆ ಉಳಿದಿದ್ದಂತ ಈ ಕಡೆ ಬಾ, ನೀನು ಅಲ್ಲಿ ಕೂತ್ಕೊಂಡು ನನ್ನ ಬಾ ಬಾ ಅಂದ್ರೆ ಅಪ್ಪ ಅಲ್ಲಿ ಇದು ಗರಿ ಬಿದ್ದಿತ್ತು ಅಲ್ಲಿ. ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಕೈನ, ಬಿಸಿ ಬಿಸಿ. ಅಲ್ಲ ಹಾರ್ಟ್ ತೋರ್ಸಮ್ಮ. ಹಿಂಗೆ 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 ನಾನು ಹಾರ್ಟ್ ಕಂಪ್ಲೀಟ್ ಮಾಡುಮ್ಮ. ಎಲ್ಲಿದ್ಯಾ? ಹಿಂಗೆ ಕೈಯೇ ಸಿಗ್ತಾಯಿಲ್ಲ ನೋಡಿ. ಹಿಂಗೆಲ್ಲ ಆಸೆ ಇದೆ ಮಗಳಿಗೆ. ಬೆಂಕಿಯಲ್ಲಿ ಹರಡಿದ ಹಾರ್ಟ್ ಹಿಂಗೆ. ಹಿಂಗೆ ಹಿಂಗೆ ಸೂಪರ್. ಇನ್ನೊಂಚೂರು ಮೇಲಿಟ್ಕೊ. ಹಾಂ, ತಿಂದು ಬಿದ್ದು ಒದ್ದಾಡಿ ಚೆನ್ನಾಗೆ ಸೆಟ್ಸ್ ಆಡಿ ಕಳ್ಳ ಪೊಲೀಸ್ ಆಡಿ ನನ್ನ ಅಳಿಸಿ. ಫೈನಲಿ ಇವತ್ತಿನ ಡೇ ಬಿಸಿ ಬಿಸಿ ಕಾಯಿಸ್ಕೊಂಡು ಕೂತಿದ್ದೀವಿ. ಕೈ ಕಾಲು ಎಲ್ಲನೂ ಕೂಡ ಸಖತ್ತು ಚಳಿ ಇತ್ತು ಊರಲ್ಲಿ. ಜೊತೆಗೆ ಈ ಥರ ಬೆಂಕಿ ಕಾಯಿಸ್ಕೊಂಡು ಕೂತ್ಕೋಬೇಕಾದ್ರೆ ಊರಿನವರೊಬ್ಬರು ಸ್ಟೋರಿ ಹೇಳಿದ್ರು. ಅಂದರೆ ನಮ್ಮ ತೋಟ ನೋಡ್ಕೊಳ್ತಾ ಇರೋರು ಕೂಡ ಬಂದಿದ್ದರು. ಅವರೊಂದು ಸ್ಟೋರಿ ಹೇಳಿದ್ರು. ಅದು ಹೇಳಿದಾಗಂತೂ ನನಗಂತೂ ಮನೆಯಿಂದ ಆಚೆ ಬರೋಕ್ಕೆ ಭಯ ಶುರುವಾಯಿತು. ಯಾಕಂದರೆ ಈಗ ರೀಸೆಂಟಾಗಿ ನಮ್ಮ ಊರಿನಲ್ಲಿ ಚಿರತೆ ಏನು ಓಡಾಡಿ ನಾಯಿನೆಲ್ಲ ಎತ್ಕೊಂಡು ಹೋಗಿತ್ತು ಅವ್ರ ಮನೆ ಹತ್ರ ಅಂತೆಲ್ಲ ಹೇಳಿದ್ರು. ಅದು ಅವ್ರ ಮನೆ ಇರೋದು ಊರಿನೊಳಗಡೆ, ನಾವಿರೋದು ಊರಿನ ಹೊರಗಡೆ ತೋಟದಲ್ಲಿ. ಅವ್ರು ಊರೊಳಗಡೆನೇ ಬಂದು ಚಿರತೆ ನಾಯಿನೆಲ್ಲ ಎತ್ಕೊಂಡು ಹೋಗಿದೆ ಅಂದರೆ ಇನ್ನು ನಮ್ಮ ಕತೆ ಏನು ಅನ್ನೋದೊಂದು ಭಯ ಶುರುವಾಯಿತು. ಅದ್ರ ಜೊತೆಗೆ ಮಕ್ಕಳು ಬೇರೆ ಇದ್ರೆ ಇನ್ನು ಅವರು ಕೂಡ ಹೆದರ್ಕೊಳ್ಳೋಕೆ ಶುರು ಮಾಡಿದ್ರು. ಬಟ್ ಆದರೂ ಧೈರ್ಯದಿಂದ ಇದ್ವಿ. ಸದ್ಯಕ್ಕೆ ಏನೂ ಆಗದೆ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋ ಲೆವೆಲಿಗೆ ಆಗೋಗ್ಬಿಟ್ಟಿತ್ತು ನಮಗೆ ಅವ್ರು ಹೇಳ್ತಾ ಇದ್ದರೆ. ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.